ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ಸಂಚಿಕೆಯಲ್ಲಿ ನಾವು ತಿರುಪತಿಯ ದೇವಸ್ಥಾನದಲ್ಲಿ ಸಾಳುವ ನರಸಿಂಹರಾಜರ ಕಾಲದಲ್ಲಿ ಆದಂತಹ ಒಂದು ಘಟನೆಯ ಬಗ್ಗೆ ನಾವು ಇಲ್ಲಿ ತಿಳಿಯೋಣ. ಸಾಳುವ ನರಸಿಂಹರಾಜರ ಕಾಲದಲ್ಲಿ ತಿರುಪತಿ ದೇವಸ್ಥಾನದ ಪೂಜಾ ಕೈಂಕರ್ಯ ನಿಂತು ಹೋಗಿತ್ತು. ಅದರ ಹಿನ್ನೆಲೆ ಏನು ಅಂತಂದರೆ, ವೆಂಕಟೇಶ ದೇವರ ಅರ್ಚಕರಾದಂತಹ ಒಬ್ಬರು ವೆಂಕಟೇಶ ದೇವರಿಗೆ ಅಂತ ಹೇಳಿ ಮೀಸಲಾಗಿಟ್ಟಿರುವಂತಹ ವಾಹನಗಳು, ಆಭರಣಗಳು ಎಲ್ಲವನ್ನೂ ಕೂಡ ತಮಗೆ, ತಮ್ಮ ಮಕ್ಕಳಿಗೆ ಅದನ್ನು ಹಾಕಿಸಿ ಅವರು ಮೆರೀತಿದ್ದರು. ದೇವರಿಗೆ ಅಂತ ಇಟ್ಟಂತಹ ಆಭರಣಗಳನ್ನು ತಾವು ಅದನ್ನು ಉಪಯೋಗಿಸ್ಕೋತಿದ್ದರು. ಆ ಸುದ್ದಿಯನ್ನು ಕೇಳಿ ರಾಜರಿಗೆ ಬಹಳ ಸಿಟ್ಟಾಗಿ ರಾಜರು ಆ ಅರ್ಚಕರನ್ನು ಆಸ್ಥಾನಕ್ಕೆ ಬರಬೇಕು ಅಂತ ಹೇಳಿ ಆಜ್ಞಾ ಮಾಡ್ತಾರೆ. ಅದನ್ನು ಕೇಳದೇ ಇರುವಂತಹ ಆ ಅರ್ಚಕರು ಉದ್ದಟತನದಿಂದ ವೆಂಕಟೇಶ ದೇವರೇ ನನ್ನ ಕೈ ಕೆಳಗಿದ್ದಾರೆ, ನೀವ್ಯಾರು ನಮಗೆ ಪ್ರಶ್ನೆ ಮಾಡಲಿಕ್ಕ ಅಂತ ಹೇಳಿ ಹೀಗೆ ಉತ್ತರವನ್ನು ಕೊಡ್ತಾರೆ. ಅದನ್ನು ಕೊಟ್ಟಾಗ ರಾಜರಿಗೆ ಬಹಳ ಸಿಟ್ಟು ಬರುತ್ತೆ. ಸಿಟ್ಟು ಬಂದು ನೇರವಾಗಿ ಹೋಗಿ ಆ ಅರ್ಚಕರ ವಂಶವನ್ನೇ ನಾಶ ಮಾಡಿಬಿಡ್ತಾರೆ. ಆದರೆ ಆ ಅರ್ಚಕರಿಗೆ ಒಬ್ಬರು ಹೆಂಡತಿ ಮಾತ್ರ ಇರ್ತಾರೆ. ಆ ಹೆಂಡತಿಯು ಗರ್ಭಿಣಿಯಾಗಿರ್ತಾರೆ. ಆದ್ದರಿಂದ ಆ ಗರ್ಭಿಣಿಯಾದ ಹೆಂಡತಿ ತಮ್ಮ ತವರು ಮನೆಗೆ ಹೋಗಿರ್ತಾರೆ. ಆದ್ದರಿಂದ ಆ ಹೆಂಡತಿ ಮಾತ್ರ ಉಳಿತಾರೆ. ಉಳಿಕಿದವರು ಎಲ್ಲರೂ ಕೂಡ ಸಂಹಾರವನ್ನು ಮಾಡಿಬಿಡ್ತಾರೆ. ರಾಜರು ಎಲ್ಲರನ್ನೂ ಸಂಹಾರ ಮಾಡಿಬಿಡ್ತಾರೆ. ಇದಾದ ಮೇಲೆ ರಾಜರಿಗೆ ಬಹಳ ಸಮಸ್ಯೆ ಆಯಿತು. ಒಂದು ತಿರುಪತಿಯ ಅರ್ಚನಾ ಕಾರ್ಯಕ್ರಮ, ಪೂಜಾ ಕಾರ್ಯಕ್ರಮ ನಿಂತು ಬಿಟ್ಟಿದೆ. ಇನ್ನೊಂದು, ನಾನು ಬ್ರಾಹ್ಮಣರ ಹತ್ಯೆ ಮಾಡಿಬಿಟ್ಟಿದ್ದೇನೆ, ನನಗೆ ಬ್ರಹ್ಮಹತ್ಯಾ ದೋಷ ಬಂತಲ್ಲವ ಅಂತ ಹೇಳಿ ಬಹಳ ಸಮಸ್ಯೆ ಕಾಡುತ್ತಿತ್ತು ರಾಜರಿಗೆ. ಆವಾಗ ಸಾಳುವ ನರಸಿಂಹರಾಜರು ಆಗಿನ ಕಾಲಕ್ಕೆ ತನ್ನ ರಾಜಗುರುಗಳಾಗಿರುವಂತಹ ಶ್ರೀಪಾದರಾಜರ ಹತ್ರ ಹೋಗಿ ತಾವು ಬ್ರಹ್ಮಹತ್ಯಾ ಪರಿಹಾರ ಮಾಡಿಕೊಳ್ಳಿಕ್ಕೋಸ್ಕರವಾಗಿ ಪ್ರಾರ್ಥನೆಯನ್ನು ಮಾಡಿಕೊಂಡಾಗ ಶ್ರೀಪಾದರಾಜರು ಸಾಳುವ ನರಸಿಂಹರಾಜರಿಗೆ ಬಂದಂತಹ ಬ್ರಹ್ಮಹತ್ಯಾ ದೋಷವನ್ನು ಪರಿಹಾರ ಮಾಡ್ತಾರೆ. ಆಮೇಲೆ ಆ ಪೂಜಾ ಕೈಂಕರ್ಯವನ್ನು ನಿರ್ವಹಣೆ ಮಾಡಬೇಕು ಅಂತ ಹೇಳಿ ಕೇಳಿಕೊಂಡಾಗ ಶ್ರೀಪಾದರಾಜರು ತಮ್ಮ ವಿದ್ಯಾ ಶಿಷ್ಯರಾಗಿರುವಂತಹ ವ್ಯಾಸರಾಯರಿಗೆ ಆ ತಿರುಪತಿ ದೇವಸ್ಥಾನದ ವೆಂಕಟೇಶ ದೇವರ ಪೂಜಾ ಕೈಂಕರ್ಯವನ್ನು ವ್ಯಾಸರಾಯರಿಗೆ ಒಪ್ಪಿಸಿ ನೀವು ಆ ಪೂಜೆಯನ್ನು ಮಾಡಬೇಕು ಅಂತ ಹೇಳಿ ಹೇಳ್ತಾರಂತ ಒಂದು ಕಥೆ. ಇಲ್ಲಿ ಶ್ರೀಪಾದರಾಜರ ಹತ್ರ ಬಂದು ಸಾಳುವ ನರಸಿಂಹರಾಯ ಬ್ರಹ್ಮಹತ್ಯಾ ದೋಷ ಪರಿಹಾರ ಮಾಡಿಕೊಂಡ ಅಂತ ಹೇಳಿ ಒಂದು ವಿಷಯ, ಇದು ಸರಿ. ಆದರೆ ವ್ಯಾಸರಾಯರ ಹತ್ತಿರ ಈ ವೆಂಕಟೇಶ ದೇವರ ಪೂಜಾ ಕೈಂಕರ್ಯ ಬಂದದ್ದು ಬೇರೆ ರೀತಿಯಾದಂತಹ ಘಟನೆಯಿಂದ ಅಂತ ಹೇಳಿ ವ್ಯಾಸ ವಿಜಯದಲ್ಲಿ ಇದರ ಉಲ್ಲೇಖ ಇದೆ. ಅಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ವೆಂಕಟೇಶ ದೇವರ ದರ್ಶನಕ್ಕೋಸ್ಕರವಾಗಿ ವ್ಯಾಸರಾಯರು ಅಲ್ಲಿ ಬಂದಾಗ ಆ ಸಮಯಕ್ಕೆ ಸಾಳುವ ನರಸಿಂಹರಾಜರು ಸಂಹಾರವನ್ನೆಲ್ಲ ಮಾಡಿ ಚಿಂತಾಕ್ರಾಂತರಾಗಿ ಕುಳಿತುಕೊಂಡಾಗ ಆವಾಗ ವ್ಯಾಸರಾಯರು ತಿರುಪತಿಗೆ ಬರ್ತಾರೆ. ಆವಾಗ ಸಾಳುವ ನರಸಿಂಹರಾಜ ಸ್ವತಃ ವ್ಯಾಸರಾಯರ ಹತ್ರ ಪ್ರಾರ್ಥನೆಯನ್ನು ಮಾಡಿಕೊಂಡು ನೀವೇ ಇಲ್ಲಿ ಪೂಜಾ ಕೈಂಕರ್ಯವನ್ನು ಮಾಡಬೇಕು ಅಂತ ಹೇಳಿ ಒಪ್ಪಿಸಿ ಅವರ ವ್ಯಾಸರಾಯರೇ ಪೂಜೆಯನ್ನು ಮಾಡುತ್ತಾರೆ ಅಂತ ಹೇಳಿ ಹೀಗೆ ಎರಡು ತರಹನು ಕೂಡ ಇಲ್ಲಿ ಕಥೆಯನ್ನು ನಾವು ಕಾಣ್ತೇವೆ. ಆದರೆ ಇದಂತೂ ಸತ್ಯ. ವ್ಯಾಸರಾಯರು ತಿರುಮಲದಲ್ಲಿ ವೆಂಕಟೇಶ ದೇವರ ಪೂಜೆಯನ್ನು ಮಾಡಿದರು ಎಂಬುದಂತೂ ಸತ್ಯ. ಅಲ್ಲಿ 12 ವರ್ಷಗಳ ಕಾಲ ವ್ಯಾಸರಾಯರು ಪೂಜೆಯನ್ನು ಮಾಡಿ ಆಮೇಲೆ ಆ ತವರು ಮನೆಗೆ ಹೋದಂತಹ ಆ ಗರ್ಭಿಣಿ ಹೆಂಡತಿಯ ಸ್ತ್ರೀಯ ಮಗ ಅಷ್ಟೊತ್ತಿಗೆ 12 ವರ್ಷ ಅವನಿಗೆ ಆಗಿರುತ್ತೆ. ಅವನಿಗೆ ಪೂಜಾ ಕೈಂಕರ್ಯವನ್ನು ಒಪ್ಪಿಸಿ ವ್ಯಾಸರಾಯರು ತಾವು ಸಂಚಾರಕ್ಕ ಅಂತ ಹೇಳಿ ಮುಂದೆ ಹೋಗುತ್ತಾರೆ ಅಂತ ಹೇಳಿ ಇಲ್ಲಿ ಒಂದು ಕಥೆ ಇದೆ. ಈ ಕಥೆ ಕಟ್ಟುಕಥೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತಂದ್ರೆ ಈ ಏನು ಆ ಅರ್ಚಕರು ದೇವರ ಅಪಚಾರವನ್ನು ಮಾಡಿದ್ದಾರೆ ಅಂತ ಏನೊಂದು ಕಥೆ ಸಂಪ್ರದಾಯಗತವಾಗಿ ಬಂದಿದೆಯೋ, ಈ ಕಥೆ ಶಾಸನದಲ್ಲಿಯೂ ಕೂಡ ಉಲ್ಲೇಖಿತವಾಗಿದೆ. ತಿರುಮಲೆಯ ದೇವಸ್ಥಾನದ ಪ್ರಕಾರದಲ್ಲಿಯೇನೆ ದಕ್ಷಿಣ ಪ್ರಾಕಾರದಲ್ಲಿ ಈ ಶಾಸನ ಇವತ್ತಿಗೂ ಕೂಡ ಇದೆ. ಅದರಲ್ಲಿ ಏನಿದೆ ಅಂತಂದ್ರೆ, ಕೃಷ್ಣದೇವರಾಯರು ವ್ಯಾಸರಾಯರಿಗೆ ತಿರುಮಲದ ಕ್ಷೇತ್ರದಲ್ಲಿ ಮತ್ತು ತಿರುಪತಿ ಕ್ಷೇತ್ರದಲ್ಲಿ ಗೋವಿಂದರಾಜರ ದೇವಸ್ಥಾನ ಅಲ್ಲಿ ಇದೆ. ತಿರುಪತಿಯಲ್ಲಿ ಗೋವಿಂದರಾಜರ ದೇವಸ್ಥಾನ ಇದೆ, ತಿರುಮಲದಲ್ಲಿ ವೆಂಕಟೇಶ ದೇವರ ದೇವಸ್ಥಾನ ಇದೆ. ಈ ಎರಡೂ ದೇವಸ್ಥಾನದ ಪಕ್ಕದಲ್ಲಿರುವಂತಹ ಅರ್ಚಕನ ಮನೆ ಒಂದು ಇದೆ. ತಿರುಮಲದಲ್ಲಿ ಅರ್ಚಕನ ಮನೆ ಇದೆ, ತಿರುಪತಿಯಲ್ಲಿಯೂ ಕೂಡ ಅದೇ ಅರ್ಚಕನ ಮನೆ ಇದೆ. ಆ ಮನೆಯನ್ನು ವ್ಯಾಸರಾಯರಿಗೆ ಕೃಷ್ಣದೇವರಾಯರು ದಾನವನ್ನೇ ಕೊಟ್ಟಿದ್ದಾರೆ ಅಂತ ಹೇಳಿ ಈ ಶಾಸನ ಅದು ಹೇಳ್ತದೆ. ಆ ಮನೆ ಯಾವುದು ಅಂತಂದರೆ ನಂಬಿ ಸಿರಪ್ಪಯ್ಯನ್ ಅಂತ ಹೇಳಿ ಈಗ ನಾವು ಕೇಳಿದ್ವಲ್ಲ, ಆ ಅರ್ಚಕರು
ದೇವರ ಅಪಚಾರವನ್ನು ಮಾಡಿದರು ಅಂತ ಹೇಳಿ ಆ ಅರ್ಚಕರ ಹೆಸರನ್ನು ಕೂಡ ಈ ಶಾಸನ ಹೇಳ್ತದೆ. ಆ ಅರ್ಚಕರ ಹೆಸರು ನಂಬಿ ಸಿರಪ್ಪಯ್ಯನ್ ಅಂತ ಹೇಳಿ. ಅವರು ದೇವರಿಗೆ ಹಾಕಬೇಕಾದಂತಹ ಆಭರಣವನ್ನೆಲ್ಲವನ್ನು ಕೂಡ ಕತ್ತುಕೊಂಡು ಹೋದರು ಅಂತ ಹೇಳಿ ಈ ಶಾಸನದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಆದ್ದರಿಂದ ಆಗಿನ ಕಾಲದ ರಾಜರಾಗಿರುವಂತಹ ಸಾಳುವ ನರಸಿಂಹರಾಜರು ಆ ಅರ್ಚಕರ ಮನೆಯನ್ನು ತಾವು ತಮ್ಮ ವಶಕ್ಕೆ ತೆಗೆದುಕೊಂಡು ಆ ಅರ್ಚಕರನ್ನು ಹೊರಗೆ ಕಳಿಸ್ತಾರೆ ಅಂತ ಹೇಳಿ ಶಾಸನದಲ್ಲಿ ಇದೆ. ಆ ಮನೆಯನ್ನು ಈಗ ಕೃಷ್ಣದೇವರಾಯರು ವ್ಯಾಸರಾಯರಿಗೆ ಅಂತ ಹೇಳಿ ಕೊಟ್ಟಿದ್ದಾರೆ ಅಂತ ಹೇಳಿ ಆ ಶಾಸನದಲ್ಲಿ ಇದೆ. ಆದ್ದರಿಂದ ಈ ಘಟನೆಯಂತೂ ನಡೆದಂತಹ ಘಟನೆ. ಆ ಎಲ್ಲ ಶಾಸನಗಳನ್ನು ಶ್ರೀ ವ್ಯಾಸಯೋಗಿ ಮಂಜೂಷ ಎಂಬ ಪುಸ್ತಕದಲ್ಲಿ ನಾನು ಅದನ್ನು ಸಂಗ್ರಹ ಮಾಡಿದ್ದೇನೆ. ಅದನ್ನು ನೀವು ಇಲ್ಲಿ ನೋಡಬಹುದು. ಈ ವಿಷಯ ಈಗ್ಯಾಕೆ ಪ್ರಸ್ತಾವ ಮಾಡ್ತಾ ಇದ್ದೇನೆ ಅಂತಂದರೆ, ತಿರುಮಲ ದೇವಸ್ಥಾನದಲ್ಲಿ ಅಪಚಾರ ಆದಾಗ ರಾಜರಾದವರು ಆಗಿನ ಕಾಲಕ್ಕೂ ಕೂಡ ತಕ್ಕ ಕ್ರಮವನ್ನು ಕೈಗೊಂಡು ಅಪರಾಧವನ್ನು ಮಾಡಿದವರಿಗೆ ತಕ್ಕ ಶಿಕ್ಷೆಯನ್ನು ನೀಡುತ್ತಿದ್ದರು. ಹಾಗಾಗಿ ಇವತ್ತಿಗೂ ತಿರುಮಲ ದೇವಸ್ಥಾನದಲ್ಲಿ ಒಂದು ಅಪಚಾರ ನಡೆದಿದೆ. ಆದ್ದರಿಂದ ಈ ಸಂದರ್ಭದಲ್ಲಿಯೂ ಅಪರಾಧಿಗಳಿಗೆ ತಕ್ಕ ಶಿಕ್ಷೆಯನ್ನು ಸರ್ಕಾರ ನೀಡಬೇಕು ಮತ್ತು ಇನ್ನು ಮುಂದೆ ಇಂತಹ ಅಪರಾಧಗಳು ನಡೆಯದೇ ಇರುವುದಕ್ಕೋಸ್ಕರವಾಗಿ ಧಾರ್ಮಿಕ ಕೇಂದ್ರಗಳನ್ನು ಧರ್ಮಾಧಿಪತಿಗಳ ಹಿಂದೂಗಳ ಕೈ ಕೆಳಗೇನೆ ಬರಬೇಕು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣಮಸ್ತು.